ಹೆಲೋ ಎವ್ರಿವನ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನೆಲ್. ನಾನಿವತ್ತು ಸಿಂಪಲಾಗಿ ಕ್ರೋಶಾಯಿಂದ ಯಾವ ರೀತಿ ಡಿಸೈನ್ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೀರೆ ಕಲರು ಆರೆಂಜ್ ಮತ್ತು ಸ್ಕೈ ಬ್ಲೂ ಕಲರ್ ಇದೆ. ಬನ್ನಿ ಫ್ರೆಂಡ್ಸ್, ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಹಾಕೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾನು 7 ನಂಬರ್ ಇರೋ ನೀಡಲ್ನ ತೊಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ ಥ್ರೆಡ್ಗೆ. ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಇವಾಗ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕೊಂಡಾದ್ಮೇಲೆ ಎಲ್ಲಾಗುತ್ತೋ ಅಲ್ಲಿ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಳ್ಳಿ. ಇವಾಗ ನಾನಿಲ್ಲಿ ಪರ್ಲ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜಿಂದು ಪರ್ಲ್ ಬೀಡನ್ನ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ 4 ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ. 1 2 3 4 ಚೈನ್ ಹಾಕೊಂಡೆ. ಅದು ಎಲ್ಲಾಗುತ್ತೋ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಾಗುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮತ್ತೆ ಥ್ರೆಡ್ನ ಮೇಲ್ಗಡೆ ಎಳ್ಕೊಂಡು ಮತ್ತೆ ಪರ್ಲ್ ಬೀಡನ್ನ ಹಾಕೊಳ್ಳೋಣ. ಇಲ್ಲಿ ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊಳ್ಳೋಣ, ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳೋಣ. ಅಂದರೆ ತ್ರಿಬಲ್ ಕ್ರೋಶೆ. ಸ್ವಲ್ಪ ಕ್ರಾಸಾಗೆ ಇಟ್ಕೊಳ್ಳಿ. ನೀಡಲು ಕ್ರಾಸಾಗಿ ಇಟ್ಕೊಂಡು ಎಲ್ಲಾಗುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಥ್ರೆಡ್ನ ಎಳ್ಕೊಳ್ಳಿ. ಇವಾಗ ನೀಡಲ್ ಮೇಲ್ಗಡೆ 4 ಚೈನ್ ಕಾಣ್ತಾ ಇದೆ. ಫಸ್ಟು 2ನ್ನ 1 ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2ನ್ನ 1 ಮಾಡ್ಕೊಳ್ಳಿ, ಮತ್ತೆ 2ನ್ನ 1 ಮಾಡ್ಕೊಳ್ಳಿ. ಇದು ತ್ರಿಬಲ್ ಕ್ರೋಶೆ. ಇವಾಗ ಮತ್ತೆ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡಾದ್ಮೇಲೆ ಇದೇನು ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಈ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಏನು ಮಾಡ್ಕೊಳ್ಳೋಣ, ಮತ್ತೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಏನು ಪಾಯಿಂಟ್ ಮಾಡಿರ್ತೀವಲ್ಲ ಅದೇ ಪಾಯಿಂಟ್ಗೆ ಮತ್ತೆ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಳ್ಳಿ. ಮತ್ತು 2ನ್ನ 1 ಮಾಡ್ಕೊಳ್ಳಿ, 2ನ್ನ 1 ಮಾಡ್ಕೊಳ್ಳಿ, 2ನ್ನ 1 ಮಾಡ್ಕೊಳ್ಳಿ. ಇವಾಗ ಮತ್ತೆ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡಾದ್ಮೇಲೆ ತ್ರಿಬಲ್ ಕ್ರೋಶೆ ಮಾಡಿಕೊಂಡಿದ್ವಲ್ಲ, ನೋಡಿ ಇಲ್ಲಿ ಈ ಗ್ಯಾಪಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ಅದೇ ಪಾಯಿಂಟ್ಗೆ ನೀಡಲ್ನ ಸೇರಿಸ್ಕೊಂಡು ಥ್ರೆಡ್ನ ತಗೊಳ್ಳಿ ಕೆಳಗಡೆಯಿಂದ. 2ನ್ನ 1 ಮಾಡ್ಕೊಳ್ಳಿ, 2ನ್ನ 1 ಮಾಡ್ಕೊಳ್ಳಿ, ಮತ್ತು 2ನ್ನ 1 ಮಾಡ್ಕೊಳ್ಳಿ. ಇವಾಗ ಮತ್ತೆ 4 ಚೈನ್. 1 2 3 4 ಚೈನ್ ಆದಮೇಲೆ ಈ ತ್ರಿಬಲ್ ಕ್ರೋಶೆ ಮಧ್ಯೆ ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಒಂದೇ ಪಾಯಿಂಟ್ಗೆ 7 ಅಥವಾ 8 ಟೈಮ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ 7 ಟೈಮ್ ಹಾಕ್ಕೊತಾ ಇದ್ದೀನಿ. ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ಮತ್ತು ಅದೇ ಪಾಯಿಂಟ್ಗೆ
ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ. ಅದಾದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡಾದ್ಮೇಲೆ ತ್ರಿಬಲ್ ಕ್ರೋಶೆ ಎಲ್ಲಿ ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಈ 4 ಚೈನ್ನ ಲಾಕ್ ಮಾಡಿಕೊಂಡು ಸೇಮ್ ಇದೇ ರೀತಿ ನಾವು ಟೋಟಲಾಗಿ 7 ಟೈಮ್ ಹಾಕ್ಕೊಳ್ಳೋಣ. 7 ಟೈಮ್ ಹಾಕ್ಕೊಂಡಾದ್ಮೇಲೆ ಎಲ್ಲಾಗುತ್ತೋ ನೋಡಿಕೊಂಡು ಮತ್ತೆ ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅದ್ರ ಪಕ್ಕನೇ ಮತ್ತೆ ಇನ್ನೊಂದು ಸತ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ, ಇದು ಆರ್ಚ್ ಈ ರೀತಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ಸರಿಸ್ಕೊಂಡು ಮತ್ತೆ ಒಂದು ಪರ್ಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪರ್ಲ್ ಬೀಡ್ ಆ್ಯಡ್ ಮಾಡಿ ಆದಮೇಲೆ ಮತ್ತೆ ಅದು ಬೀಡ್ ಕೂಡ ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಾಗುತ್ತೋ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಅದು ಕೂಡ ಅಷ್ಟೇ ನೋಡ್ಕೊಳ್ಳಿ, ಸೀರೆಗೆ ಎಲ್ಲಾಗುತ್ತೋ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಸರಿಸ್ಕೊಂಡು ಮತ್ತೆ ಒಂದು ಪರ್ಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಥ್ರೆಡ್ ಒಳಗಡೆ. ಮತ್ತೆ ಸೀರೆಗೆ ಲಾಕ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಮತ್ತೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. 2 ಸತ ಥ್ರೆಡ್ ಸುತ್ಕೊಂಡಾದ್ಮೇಲೆ ಸ್ವಲ್ಪ ನೀಡಲ್ನ ಕ್ರಾಸಾಗಿ ಇಟ್ಕೊಂಡು ಸೀರೆ ಒಳಗಡೆ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲ್ಗಡೆ ಇವಾಗ 4 ಚೈನ್ ಆಗುತ್ತೆ. ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ, ಸೇಮ್ ಅದೇ ರೀತಿ ಹಾಕೊಳ್ಳೋಣ ಇಲ್ಲಿ ಕೂಡ. ಇವಾಗ ಮತ್ತೆ 1 2 3 4 ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಈ 4 ಚೈನ್ನ ಕೂಡ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಅದೇ ಪಾಯಿಂಟ್ಗೆ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ, ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತು ತ್ರಿಬಲ್ ಕ್ರೋಶೆ. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡಾದ್ಮೇಲೆ ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಟೋಟಲಾಗಿ ಇದೇ ರೀತಿ ನಾವು 7 ಟೈಮ್ಸ್ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 4 ಚೈನ್ ತಂದು ತ್ರಿಬಲ್ ಕ್ರೋಶೆ ಮಧ್ಯೆ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಟೋಟಲಾಗಿ ಒಂದು ಆರ್ಚ್ಗೆ ನಾವಿಲ್ಲಿ 7 ಟೈಮ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್.
7 ಟೈಮ್ಸ್ ಹಾಕ್ಕೊಂಡಾದ್ಮೇಲೆ ಎಲ್ಲಾಗುತ್ತೋ ನೋಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆರ್ಚ್ ಈ ರೀತಿ ಕಾಣಿಸುತ್ತೆ. ಸೇಮ್ ಇದೇ ಡಿಸೈನ್ನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಜಾಸ್ತಿ ಬೀಡ್ ಬೇಡ ಅನ್ನೋರು ಈ ರೀತಿ ಹಾಕೊಂಡು ನೋಡಿ, ತುಂಬಾ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಸಿಂಪಲ್ ಆಗಿದ್ದರೂ ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆಮೇಲೆ ತುಂಬಾ ಕಲಿಯೋದಕ್ಕೂ ಈಸಿ ಇದೆ, ಬೇಗ ಕೂಡ ಆಗುತ್ತೆ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೀರೆಗೆ ಲಾಕ್ ಹಾಕೊಳ್ಳೋಣ. ಮತ್ತು 4 ಚೈನ್ ಹಾಕೊಂಡಾದ್ಮೇಲೆ ಎಲ್ಲಾಗುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಥ್ರೆಡ್ ಒಳಗಡೆ. ಫ್ರೆಂಡ್ಸ್, ಇದೇ ಡಿಸೈನ್ನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಕಂಪ್ಲೀಟಾಗಿ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ ನೋಡಿ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಈ ಡಿಸೈನ್ಗೆ ನಾನು ಚಾರ್ಜ್ ಬಂದುಬಿಟ್ಟು 350 ಮಾಡ್ತೀನಿ. 350 to 400 ನಡೆಯುತ್ತೆ. ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತೆ ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.